ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನಾವು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದಕ್ಕೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ವಿ. ಗಾನದು ಮಾರ್ಚ್ 31 ಎಕ್ಸಾಮ್ ಮುಗೀತಲ್ಲ, ಧೃತಿ ಊರಲ್ಲಿದ್ಲು. ಅವಳನ್ನು ನಾನು ಊರಿಂದ ಕರ್ಕೊಂಬಂದು ಏಪ್ರಿಲ್ 4 ಅಂದರೆ 4ನೇ ತಾರೀಕು ಕಮರ್ಷಿಯಲ್ ಸ್ಟ್ರೀಟ್ಗೆ ಬಂದ್ವಿ. ನಾವು ಬರೋಷ್ಟ್ರೊಳಗೆ 1 o'clock 1:30 ಆಗಿಬಿಟ್ಟಿತ್ತು. ಬಂದು ಶಾಪಿಂಗ್ ಮಾಡೋಣ ಸ್ವಲ್ಪ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವು ನೆಕ್ಸ್ಟು ಎಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ. ಇದು ಕೆಲವು ಬಟ್ಟೆ ಶಾಪಿಂಗ್ ಮಾಡಿದ್ವಿ, ಚೆನ್ನಾಗಿದೆ. ಯಾವಾಗಲೂ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಟ್ರಿಪ್ಗೆ ಹೋಗ್ಬೇಕಂದಾಗೆಲ್ಲ ನಾವು ಆಲ್ಮೋಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಬರೋದು. ಯಾಕೆಂದರೆ ಇಲ್ಲಿ ಎಲ್ಲ ಥರ ಡ್ರೆಸ್ಸಸ್ಸು ಸಿಗುತ್ತೆ, ವೆಸ್ಟರ್ನು, ಟ್ರೆಡಿಷ್ನಲ್ಲು ಎಲ್ಲ ಸಿಗುತ್ತೆ. ಅದರಿಂದ ನಾವು ಆಲ್ಮೋಸ್ಟು ಟ್ರಿಪ್ ಪ್ಲ್ಯಾನ್ ಇದ್ದಾಗೆಲ್ಲ ಇಲ್ಲಿಗೆ ಬರ್ತೀವಿ. ಎಲ್ಲ ಶಾಪಲ್ಲೂ ಒಂದೊಂದು ಅಂತ ನೋಡಿದ್ವಿ. ಎಲ್ಲನೂ ಒಂದೇ ಶಾಪಲ್ಲಿ ತೊಗೊಳಕ್ಕಾಗಲಿಲ್ಲ. ಯಾಕೆಂದರೆ ಕೆಲವು ಇಷ್ಟ ಆಗ್ತಾಯಿತ್ತು, ಕೆಲವು ಕಲರ್ ಸಿಗ್ತಾ ಇರಲಿಲ್ಲ, ಇಲ್ಲ ಸೈಜ್ ಸಿಗ್ತಾ ಇರಲಿಲ್ಲ. ಅದರಿಂದ ಜೀನ್ಸಲ್ಲಿ ನೋಡೋಣ ಅಂದ್ಬಿಟ್ಟು ಜೀನ್ಸಲ್ಲಿ ಶಾರ್ಟ್ ನೋಡ್ತಾಯಿದ್ರು, ಸ್ಕರ್ಟು ಮತ್ತು ಶಾರ್ಟ್ ನಿಕ್ಕರ್ ಥರ. ಅದಕ್ಕೆ ನೋಡ್ತಾಯಿದ್ರು. ನಾನು ಫ್ರಾಕ್ ಟೈಪು ನಾನು ಅಂದರೆ ಕುರ್ತಾ ಥರನೇ ಹಾಫ್ ಫ್ರಾಕ್ ಬರುತ್ತೆ, ಆ ಥರ ನೋಡ್ತಾಯಿದ್ದೆ. ನಾವು ಹೋಗಿದ್ದೆ ಲೇಟ್ ಆಗಿದ್ದರಿಂದ ಆಲ್ಮೋಸ್ಟ್ ನಾವು 5 o'clock ಆದರೂ ಅಲ್ಲೇ ಇದ್ವಿ. ನೋಡಿ, ಇಲ್ಲಿ ವೈಟ್ ಸ್ಕರ್ಟ್ ಚೆನ್ನಾಗಿದೆ. ಅದು ಗಾನ ನನಗೆ ಬೇಕಂದ್ಲು, ಅದಕ್ಕೋಸ್ಕರ ಅದನ್ನು ನೋಡ್ತಾ ಇದ್ವಿ. ಅದನ್ನು ತೊಗೊಂಡ್ಳು ಅವಳು. ಧೃತಿ ಜೀನ್ಸ್ ಸ್ಕರ್ಟ್ ತೊಗೊಂಡ್ಳು. ಅದಕ್ಕೆ ಅವಳು ವೈಟು. ಇವಾಗ ಇಬ್ಬರು ಒಂದೇ ಹೈಟ್ ಇರೋದ್ರಿಂದ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೋಬೋದು, ಸೈಜ್ ಸೇಮ್ ಇರುತ್ತೆ. ಅದಕ್ಕೆ ಅದನ್ನು ತೊಗೊಂಡಾದಮೇಲೆ ನನಗೆ ತೊಗೊಂಡಿರಲಿಲ್ಲ, ಅದಕ್ಕೆ ನೋಡೋಣ ಅಂತ ಹೋಗ್ತಾಯಿದ್ವಿ. ಮತ್ತು ಹೊಟ್ಟೆ ಬೇರೆ ಹಸಿತಾ ಇತ್ತು. ನಾವು ಹೋಗಿದ್ದು ಲೇಟ್ ಆಗಿದ್ದರಿಂದ. ಇದು ನೋಡಿ, ಡ್ರೀಮ್ ಕಲರ್ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿದೆ, ಯಾವಾಗೂ ತೋರಿಸ್ತಾ ಇರ್ತಾರೆ. ಅದಕ್ಕೆ ಹೋಗೋಣ ಅಂತ ಹೋದ್ವಿ. ಯಾಕೋ ನಮ್ಗೆ ಅಲ್ಲಿ ಡ್ರೆಸ್ಸಸ್ ಇಷ್ಟ ಆಗಲಿಲ್ಲ, ಅದಕ್ಕೆ ನಾವು ಒಳಗೆ ಹೋಗಲಿಲ್ಲ. ಅದಾದಮೇಲೆ ಇಲ್ಲಿ ಜೀನ್ಸು ಅದು ನೋಡೋಣ ಅಂತ ಹೋದ್ವಿ. ಅದು ಜೀನ್ಸೂ ಅಷ್ಟೇ ಮನೇಲಿ ತುಂಬ ಇರೋದ್ರಿಂದ ಯಾಕೋ ತೊಗೊಳಕ್ಕೆ ಇಷ್ಟ ಆಗಿಲ್ಲ ಅವ್ರಿಗೆ. ಮತ್ತು ನಾನು ಅದಕ್ಕೆ ಊಟ ಮಾಡಿಬಿಡೋಣ, ಆಮೇಲೆ ಮತ್ತೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಬಂದ್ವಿ. ಇಲ್ಲಿ ಡಾಮಿನೋಸಾಗಿ ಬಂದ್ವಿ. ಬರ್ಗರ್ ತಿನ್ನೋಣ ಅಂತ ಬಂದ್ವಿ. ಕಾಂಬೋ ಇತ್ತು, ಅದನ್ನು ಆರ್ಡರ್ ಮಾಡಿ ತಿಂದಾದಮೇಲೆ ಬೇರೆ ಏನು ತೊಗೊಳ್ಳೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಯಾಕೆಂದರೆ ಸ್ಯಾಟರ್ಡೇ ಹೋಗಿದ್ದು, ಸ್ವಲ್ಪ ರಶ್ ಇತ್ತು. ಇನ್ನು ಸಂಡೇ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದು ಇದೆ ಅಂದ್ಬಿಟ್ಟು. ಮತ್ತು ಇಲ್ಲಿ ಗಾನ ಅದು ಬೆಲ್ಟ್ ಇವಾಗ ಚೈನ್ ಥರ ಬಂದಿದೆ, ಅದನ್ನು ತೊಗೊಂಡ್ಳು. ಅದಾದಮೇಲೆ ಎಲ್ಲ ಮುಗೀತು, 3/4% ಮುಗೀತು. ಇರೋದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ವಿ. ಆಲ್ರೆಡಿ ಟಯರ್ಡ್ ಆಗಿತ್ತು, ನಿದ್ದೆ ಬೇರೆ ಬರ್ತಾ ಇತ್ತು. ಮತ್ತು ಅಲ್ಲಿಂದ ಮನೆ ಹತ್ರ ಬಂದೆ. ಅಲ್ಲಿಂದ ಬಂದಮೇಲೆ ಹೊಸ ಮನೆ ಹತ್ರ ಬಂದ್ವಿ. ಅಲ್ಲಿ ಇಂಟೀರಿಯಲ್ ನಡೀತಾ ಇದೆ, ಅಂದರೆ ವುಡ್ ವರ್ಕು. ಅದು ನಾನು ಊರಿಗೆ ಹೋಗಿದ್ನಲ್ಲ ಸ್ಟಾರ್ಟ್ ಮಾಡಿದಾಗ, ಆವಾಗ ನೋಡಿರಲಿಲ್ಲ. ಇವತ್ತೇ ಫಸ್ಟ್ ಬಂದಿದ್ದು. ಆಲ್ರೆಡಿ ಎಷ್ಟೊಂದು ಮಾಡಿಬಿಟ್ಟಿದ್ದಾರೆ ನೋಡಿ. ಅದೇ ವುಡ್ಡಿನಲ್ಲಿ ಮಾಡೋದಾದರೆ ತುಂಬ ಟೈಮ್ ತೊಗೊತಾರೆ. ಇದು ಅಲ್ಯೂಮಿನಿಯಂ ಅಂತ ಮಾಡಿಸ್ತಾ ಇರೋದ್ರಿಂದ ಇದು ಸ್ವಲ್ಪ ಫಾಸ್ಟಾಗಿ ಆಗ್ತಿದೆ. ಏನಂದರೆ ಅವರು ಅಲ್ಲಲ್ಲೇ ಫಿಕ್ಸ್ ಮಾಡಿಬಿಡ್ತಾರೆ. ಇದು ಬರೀ ಸ್ಕ್ರೂ ಥರ ಹಾಕೋದ್ರಿಂದ ಫಾಸ್ಟಾಗಿ ಆಗ್ತಾಯಿದೆ. ಅದನ್ನು ನೋಡೋಣ ಅಂದ್ಬಿಟ್ಟು ಬಂದ್ವಿ. ಆಲ್ರೆಡಿ 6 o'clock 6:30 ಆಗಿತ್ತು. ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದು. ಇನ್ನೇನೋ ಮುಗಿತಾ ಬರ್ತಾಯಿದೆ. ಈ ಏಪ್ರಿಲ್ ಎಂಡ್ ಮುಗಿಸ್ಬಿಡ್ತಾರೆ. ಧೃತಿ ಊರಿಗೆ ಹೋಗಿದ್ದಲ್ಲ, ಅವಳು ಸಹ ಬಂದಿರಲಿಲ್ಲ. ಅದಕ್ಕೆ ಅವಳನ್ನ ಕರ್ಕೊಂಬಂದೆ. ಲಿಫ್ಟೆಲ್ಲ ಆಗಿದೆ. ನಾನು ಮಾಡೋ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.